ತಾಯಿಯ ಒಂದು ಪ್ರೀತಿ ಎಷ್ಟು ದೊಡ್ಡದು ಅನ್ನೋದನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ. ಜಗತ್ತಿನಲ್ಲಿ ಎಂದಿಗೂ ಕೂಡ ಕೆಟ್ಟದಾಗಿರುವಂತಹ ಮಕ್ಕಳು ಹುಟ್ಟಬಹುದು, ಆದರೆ ಕೆಟ್ಟದಾಗಿರತಕ್ಕಂತಹ ತಾಯಿ ಇಲ್ಲ ಅಂತ ಹೇಳ್ತಾರೆ. ತಾಯಿ ಯಾವಾಗಲೂ ಅವಳ ಮನಸ್ಸು ತುಂಬ ಒಳ್ಳೆಯದು. ತನ್ನ ಮಗುವಿಗೆ ಯಾವಾಗಲೂ ಒಳ್ಳೆಯದಾಗಲಿ ಅಂತ ಪರಮಾತ್ಮ ಆ ತಾಯಿಗೂ ಮಕ್ಕಳಿಗೂ ಒಂದು ವಿಶೇಷವಾಗಿರುವಂತಹ ಆ ಒಂದು ಸಂಬಂಧವನ್ನ ದೇವರು ಅಲ್ಲಿ ಕೋಣಿಸಿರ್ತಾರೆ. ನೋಡಿ, ಒಬ್ಬ ಮಗ ದೊಡ್ಡವನಾದ ಮೇಲೆ ತಾಯಿ ಹೇಳ್ತಾಳೆ, ನೋಡಪ್ಪ, ನನಗೆ ಸ್ವಲ್ಪ ತುಂಬ ಮೈಗೆ ಹುಷಾರಾಗಿಲ್ಲ, ತೊಂದರೆ ಆಗಿದೆ, ಸ್ವಲ್ಪ ನೀನು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಬರಬೇಕು ಅಂದಾಗ, ಸರಿ ಆಯಿತು ಅಂತ ಅವಳನ್ನು ಕರ್ಕೊಂಡು ಹೋದ. ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಆಮೇಲೆ ಡಾಕ್ಟರ್ ಹತ್ರ ತೋರಿಸಿದ. ಅವ್ರು ಹೇಳ್ತಾರೆ, ಈ ರೀತಿಯಾಗಿ ಮೆಡಿಸಿನ್ ಹೀಗಿದೆ ಹಾಗಿದೆ ಅಂತ ಹೇಳಿದರು. ಎಲ್ಲ ತೋರಿಸಿದ. ಮನೆಗೆ ಕರ್ಕೊಂಡು ಬಂದ. ಮನೆಗೆ ಕರ್ಕೊಂಡು ಬಂದ ಮೇಲೆ ಆಗ ತಾಯಿಯ ಮುಂದೆ ಒಂದು ದೊಡ್ಡದಾದ ಲೀಸ್ಟ್ ಕೊಟ್ಟ. ಮನೆಯಿಂದ ಹಾಸ್ಪಿಟಲ್ ಹೋಗಲಿಕ್ಕೆ 100 ರೂಪಾಯಿ, ಹಾಸ್ಪಿಟಲಲ್ಲಿ ಡಾಕ್ಟರ್ ಕನ್ಸಲ್ಟಿಂಗ್ ಚಾರ್ಜು 500 ರೂಪಾಯಿ, ಮೆಡಿಸಿನ್ ಚಾರ್ಜು 5,000 ರೂಪಾಯಿ, ಅಲ್ಲಿಂದ ವಾಪಸ್ ಮನೆಗೆ ಕರ್ಕೊಂಡು ಬಂದದ್ದು 200 ರೂಪಾಯಿ. ಇಷ್ಟೆಲ್ಲ ಲೀಸ್ಟನ್ನು ಬರೆದು ತಾನೇನು ಮಾಡಿದ, ತಾಯಿಗೆ ತೋರಿಸ್ದೆ. ತಾಯಿ ಅಂತಾಳೆ, ಏನಿದು ಅಂತ. ಇದು ಲೀಸ್ಟು ಅಂತ, ಇಷ್ಟ ಖರ್ಚಾಗಿದೆ ಅಂತ. ಹೌದಾ, ಸರಿ ಆಯ್ತು, ಇದೆಲ್ಲ ಕೊಡಿಸ್ತೇನೆ, ನಾಳೆ ಬೆಳಿಗ್ಗೆ ನಿಮ್ಮಪ್ಪ ಬರ್ತಾರೆ ಊರಿಂದ, ಅವ್ರಿಗೆ ಹೇಳಿ ಕೊಡಿಸ್ತೇನೆ ಅಂತ ಹೇಳಿ ಅವಳೇನು ಮಾಡಿದ್ಲು ಅಂದರೆ, ತಾನೊಂದು ಲೀಸ್ಟ್ ಬರೋದು. ಅವಳು ರಾತ್ರಿ ಎಲ್ಲ ಕೂತು ತಾನು ಲೀಸ್ಟ್ ಬರೋದು. ಮೊದಲು ನಿನ್ನನ್ನು 9 ತಿಂಗಳು ಹೊಟ್ಟೆಯಲ್ಲಿ ನಾನು ಹೊತ್ತಿದ್ದೇನೆ. 9 ತಿಂಗಳು ಬಾಡಿಗೆ ಯಾರು ಕೊಡೋರು? 9 ತಿಂಗಳು ನನ್ನ ಮನೆಯಲ್ಲಿ ಇದ್ದಿಲ್ಲ ನೀನು, ಆ 9 ತಿಂಗಳು ಬಾಡಿಗೆ ಯಾರು ಕೊಡೋರು? ನಿನಗೆ ಎಲ್ಲ ದೇಹವು ರೆಡಿಯಾದ ಮೇಲೆ, ನಿನಗೆ ಉಣ್ಣೋದಕ್ಕೆ ತಿನ್ನೋದಕ್ಕೆ ಬಂದಾದ ಮೇಲೆ ನಿನ್ನನ್ನು ಹೊರಗೆ ಹಾಕಿದ್ದಾನೆ ದೇವರು. ಉಣ್ಣೋದಕ್ಕೆ ತಿನ್ನೋದಕ್ಕೆ ಎಲ್ಲ ರೆಡಿ ಆದ ಮೇಲೇನೆ ನೀವು ಒಬ್ಬರು ಮನೆಯಲ್ಲಿ ಇರಬೇಕು ಅಂದರೆ ಒಂದು ದಿವಸಕ್ಕೆ, ಒಂದು ತಿಂಗಳಿಗೆ 25,000 ರೂಪಾಯಿ ಬಾಡಿಗೆ ಕೊಡ್ತೀರಿ. ನಿನಗೆ ಉಣ್ಣೋದಕ್ಕೂ ತಿನ್ನೋದಕ್ಕೂ ಏನೂ ಬರ್ತಿರ್ಲಿಲ್ಲ, ಹಾಗೆಯೇ ನಾನು ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದೇನೆ ಅಂದ ಮೇಲೆ ನನಗೆ 9 ತಿಂಗಳಿಗೆ 9 ಲಕ್ಷ ಬಾಡಿಗೆ ಕೊಡಬೇಕು. ನೀನು ಹುಟ್ಟಿದ ಮೇಲೆ ನಿನ್ನನ್ನು ಮೇಂಟೈನ್ ಮಾಡಿದ್ದೇನೆ, ನಿನ್ನನ್ನು ಮೇಂಟೈನ್ ಮಾಡಿದ್ದು ನಾನು. ಆ ಮೇಂಟೈನ್ ಚಾರ್ಜ್ ಬೇಕಲ್ಲ, ನಿನಗೆ ಸ್ನಾನ ಮಾಡಿಸೋದು, ಪೌಡ್ರ್ ಹಚ್ಚೋದು, ಅಲಂಕಾರ ಮಾಡೋದು, ರೆಡಿ ಮಾಡೋದು, ಇದೆಲ್ಲ ಮಾಡಿಸಿದ್ದೇನಲ್ಲ. ಕಿಂಬಹುನ ಇನ್ನೇನು ಹೇಳಬೇಕು, ನಿನ್ನ ಮಲಮೂತ್ರಗಳನ್ನು ನಾನು ಸ್ವಚ್ಛ ಮಾಡಿದ್ದೇನೆ. ಯಾರು ಮಾಡ್ತಾರೆ ಜಗತ್ತಿನಲ್ಲಿ? ಯಾರಿಗಾಗತ್ತೆ ಅದು ಮಾಡಲಿಕ್ಕೆ? ಅಷ್ಟೆಲ್ಲ ನಾನು ಮಾಡಿದ್ದೇನಲ್ಲ, ಆ ಚಾರ್ಜ್ ಕೊಡ್ಬೇಕಲ್ಲ. ಮೊಟ್ಟ ಮೊದಲನೇದಾಗಿ ನೀನು ಮಾತಾಡ್ಲಿಕ್ಕೆ ಬರ್ತಿರ್ಲಿಲ್ಲ, ನಿನಗೆ ಮಾತೇ ಗೊತ್ತಿರಲಿಲ್ಲ, ಅಪ್ಪಬ್ಬ ತದ್ದ ಅಂತಿದ್ದಿ ನೀನು ಅಲ್ವಾ? ನಿನಗೆ ಮಾತನ್ನ ಕಲಿಸಿ, ಇವನು ಅಪ್ಪ, ಇವಳು ಅಮ್ಮ, ಇವನು ಅಣ್ಣ ಅಂತ ಮಾತು ಕಲಿಸಿದವಳು ನಾನು. ಹಾಗಾದರೆ ನನಗೆ ಟೀಚಿಂಗ್ ಚಾರ್ಜ್ ಎಷ್ಟು ಕೊಡಬೇಕು ನೀನು ಅಂದ ಮೇಲೆ, ಅದಕ್ಕಾಗಿ ಹೇಳ್ತಾರೆ, ಜನನಿ ತಾನೇ ಮೊದಲ ಗುರು, ಜನಕ ತಾನೇ ಜಗದ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು.
ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಆದ್ದರಿಂದ ತಾಯಿಯ ಋಣ ನಾವು ಏನು ಮಾಡಿದ್ರು ತೀರಿಸ್ಲಿಕ್ಕಾಗೋದಿಲ್ಲ, ಏನು ಪ್ರಯತ್ನ ಮಾಡಿ ತೀರಿಸ್ಲಿಕ್ಕಾಗೋದಿಲ್ಲ. ಅಷ್ಟು ತಾಯಿಯ ಒಂದು ಋಣ ಇದೆ.